ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾನುವಾರದ ಶುಭಾಶಯಗಳು. ಎಲ್ಲರದೂ ಟಿಫನ್ ಆಯ್ತಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಈಗ ನೀವು ನೋಡ್ದಂಗೆ ಕೆಲವು ವೃದ್ಧಾಶ್ರಮಗಳಿರ್ತವೆ. ಜನಸ್ನೇಹಿ ಟ್ರಸ್ಟ್ ಅಂತ ಇದೆ, ಅಮ್ಮಲ ಮಡಿಲು ಅಂತ ಇದೆ. ತುಂಬ ಕೆಲವು ವೃದ್ಧಾಶ್ರಮಗಳು ಇರ್ತವೆ. ಯಾಕಂದರೆ ವಯಸ್ಸಾದವ್ರನ್ನ ಅಲ್ಲೇ ಆ ಆಶ್ರಮದಲ್ಲಿ ಅವರು ಏನು ಮಾಡ್ತಾ ಇರ್ತಾರೆ, ಸಾಕೊಂಡಿರ್ತಾರೆ. ಇದು ಎಲ್ಲ ಇದಾಗಿರುತ್ತೆ. ಇದು ನಾನು ಯಾಕಂದರೆ ನನ್ನ ಫ್ರೆಂಡು ಒಬ್ಬರು ಸಜೆಷನ್ ಮಾಡಿದ್ರು, ಅದು ಆಶ್ರಮ ಲೈವ್ ನಾನು ಹೋಗ್ತಾ ಇದ್ದೆ. ಆಶ್ರಮ ಲೈವ್ ನಾನು ಹೋಗ್ತಾ ಇದ್ದೆ. ಆದರೆ ಈಗ ಏನಂದರೆ ಕೆಲವರು, ಯಾಕಂದರೆ ನಮ್ಮ ಫ್ರೆಂಡ್ಗೂ ನಮಗೂ ಈಗ ಮಾತುಕತೆಯಲ್ಲಿ ಅಷ್ಟಕ್ಕಷ್ಟೇ. ಯಾರ ಆಶ್ರಮ ಲೈವ್ ಸಜೆಷನ್ ಮಾಡಿದ್ರು ಅವರು ನಮಗೂ ಮಾತುಕತೆ ಅಷ್ಟೇ. ನಾನೇನು ಮಾಡಿದೆ, ಅವ್ರ ಒಂದಿನ 2 ದಿನ ಹೋದೆ. ಬಟ್ ಅದರಲ್ಲಿ ಆ ಲೈವಲ್ಲಿ ಏನೋ ತುಂಬ ನನಗೆ ಮತ್ತೆ ಆ ಲೈವ್ಗೆ ನಾನು ಹೋಗೋಕ್ಕಾಗಲಿಲ್ಲ, ಏನಿಲ್ಲ. ಜಾಸ್ತಿ ದಿನ ಟೈಮ್ ಇದಾಯಿತು. ನೈಟ್ ಏನು ಮಾಡಿದ್ದಾರೆ ಅಂದರೆ ನನ್ನ ಹೆಸ್ರು ಹೇಳ್ಕೊಂಡು ನನ್ನ ಐ ಡಿ ಯೂಸ್ ಮಾಡಿಕೊಂಡು ಯಾರೋ ಕೆಲವರು ಕಿಡಿಗೇಡಿಗಳು ಫೇಕ್ ಐ ಡಿಲಿ ಬಂದು, ಫೇಸ್ಬುಕ್ ಫೇಕ್ ಐ ಡಿಲಿ ಬಂದು ಕಮೆಂಟ್ ಹಾಕ್ತವ್ರೆ. ನಾನು ಹೇಳ್ತಾ ಇದ್ದೀನಿ, ನೀನು ಯಾರು ಫೇಸ್ಬುಕ್ ಐ ಡಿ ಮಾಡಿದ್ಯಾ ಕೇಳ್ಕೊಂಡೇ ಬಿಡು. ನನಗೆ ಸಜೆಷನ್ ಕೊಟ್ಟಿದ್ದು ನನ್ನ ಫ್ರೆಂಡೇನೆ. ಇವತ್ತು ಕಿತ್ತಾಡ್ತೀವಿ, ನಾಳೆ ಒಂದಾಗ್ತೀವಿ, ಅದು ಗೊತ್ತಿರೋ ವಿಚಾರನೇ. ಅದು ಯಾರು ಅಂತ ನನಗೆ ಗೊತ್ತು. ನಾನು ಆ ಹೆಸ್ರೇನು ಹೇಳಕ್ಕೆ ಬೇಕಾಗಿಲ್ಲ. ಆ ಹೆಣ್ಮಗಳು ಹೋಗ್ಬಿಟ್ಟು ಅಲ್ಲಿ ಸಪೋರ್ಟ್ ಮಾಡೇ ಮಾಡುತ್ತೆ. ಅದರಿಂದ ನಾನು ಹೆಸ್ರೇನು ನಾನೇನು ಲೈವಲ್ಲಿ ಹೇಳಲ್ಲ, ಬೇಕಾಗೂ ಇಲ್ಲ. ಯಾಕಂದರೆ ಆ ಹುಡುಗಿ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಹಂಗೆ ಸಪೋರ್ಟಿಂಗ್ ಮಾಡ್ಕೊಂಬಂದಿದೆ ಕೆಲವು ಚಾನಲ್ಗಳಿಗೆ. ಯಾಕಂದರೆ ಆ ಹೆಣ್ಮಗು ಹೆಸ್ರು ಹೇಳಿದ್ರೆ ಇಲ್ಲಿ ಬೇರೆ ಲೆಕ್ಕಾಚಾರನೇ ಇರುತ್ತೆ. ಅದಕ್ಕೆ ನಾನು ಆ ಹೆಣ್ಮಗು ಹೆಸ್ರು ಹೇಳ್ತಾ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ. ನನ್ನ ಫೇಸ್ಬುಕ್ಕು, ಯೂಟ್ಯೂಬು ಐ ಡಿ ಮಾಡ್ಕೊಂಡು ಅಮ್ಮನ ಮಡಿಲು ಆಶ್ರಮಗಿದೆ, ಅದು ಶಶಿಕಲಾ ಮೇಡಮ್ ಲೈವ್ ಹೋಗ್ಬಿಟ್ಟು ನೀವು ನನ್ನ ಬಗ್ಗೆ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಅಂದರೆ ನನ್ನ ವಿಚಾರ ಎತ್ಕೊಂಡು ಇದು ಸರಿ ಇರಲ್ಲ ನೋಡ್ರಿ. ಯಾಕಂದರೆ ಒಂದು ಯೂಟ್ಯೂಬಲ್ಲಿ ರಿಪೋರ್ಟ್ ಮಾಡಿದ್ದು 24 ಅವರಲ್ಲಿ ನಾನು ಕೆಲವರು ಯೂಟ್ಯೂಬರ್ ನೋಡ್ಬಿಟ್ಟವ್ರೆ ನನ್ನ ಬಗ್ಗೆ ನಾನು ಏನು ಅಂತ. ಕೆಲವರು ಯೂಟ್ಯೂಬರ್ ನೋಡೋರೆ ನನ್ನ ವಿಚಾರ ಬೇರೆಯವ್ರ ಬಗ್ಗೆ ಬೇರೆ ಇದರಲ್ಲಿ ನೆಗೆಟಿವ್ ಆಗಿ ಮಾತಾಡೋಕ್ಕೆ ವಿತಿನ್ 24 ಅವರಲ್ಲಿ ಅವ್ರ ಚಾನಲ್ ಸಸ್ಪೆಂಡ್. ನಮ್ದು ಹಂಗೆ ಯಾಕಂದರೆ ನಾವು ಯಾರ ಬಗ್ಗೆ ಯಾರ ವಿಚಾರಕ್ಕೂ ತಲೆ ಹಾಕಲ್ಲ. ನಮ್ಮ ವಿಚಾರಕ್ಕೆ ಬಂದರೆ ನಾವು ಬಿಡಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ, ಸಜೆಷನ್ನು ಕೊಡ್ತಾ ಇದ್ದೀನಿ. ಇನ್ನೊಂದು ಸಲ ಏನಾದ್ರೂ ಯಾರಾದರೂ ನನ್ನ ಇನ್ಸ್ಟಾಗ್ರಾಮು, ಯೂಟ್ಯೂಬು ಇದರಲ್ಲಿ ಹೋಗ್ಬಿಟ್ಟು ನೀವೇನಾರ ನನ್ನ ಬಗ್ಗೆ ಮಾತಾಡ್ಕೊಂಡು, ಇಲ್ಲ ನನ್ನ ಐ ಡಿಲಿ ಹೋಗ್ಬಿಟ್ಟು ಇನ್ನೊಬ್ಬರು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಿ ಬ್ಯಾಡ್ ಕಮೆಂಟ್ ಹಾಕಿ ಅಕಸ್ಮಾತು ಅವರು ಆಶ್ರಮ ಲೈವ್ ನಡೆಸ್ತಾರಲ್ಲ ಶಶಿಕಲಾ ಮೇಡಮ್ ಇದು ಮಾಡಿದ್ರೆ 3 ಐ ಡಿನೂ ಬ್ಲ್ಯಾಕ್. ಫೇಸ್ಬುಕ್, ಇನ್ಸ್ಟಾ, ಯೂಟ್ಯೂಬ್ ನೀವು ಯಾವ ಇದರಲ್ಲಿ ಐ ಡಿ ಇದು ಮಾಡ್ಕೊಳ್ಳಿ, ನಾನು ಮುನ್ಸ್ಟಾ ಇದು ಮಾಡ್ತೀನಿ. ನಾನು ಅದು ನನಗೆ ಹೆಂಗೆ ಅಂತ ಗೊತ್ತು. ಈಗ ಆಲ್ರೆಡಿ ಯೂಟ್ಯೂಬಲ್ಲಿ ಕೆಲವ್ರದ್ದು ಕಾಫಿ ರೇಟಿಂಗು, ಬರೀ ಕಾಫಿ ರೇಟಿಂಗ್ ಜಸ್ಟ್ 12 ಐ ಡಿ ಸಸ್ಪೆಂಡ್ ಆಗವೆ. ಈ ಯಾವ ಥರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಬಂದ್ರೆ ವೈಯಕ್ತಿಕವಾಗಿ ಬಂದ್ರೆ ನಿಮ್ಮನ್ನು ಯಾರು ಮಾತಾಡಿಸ್ತಾರೆ ನಿಮ್ಮ ಐ ಡಿಲಿ ಬರ್ರಿ, ಮಾತಾಡ್ಸ್ಕೊಳ್ಳಿ, ಹೋಗ್ರಿ. ನನ್ನ ಈಗ ಇನ್ನೊಂದೇನೆಂದರೆ ನನಗೂ ನನ್ನ ಫ್ರೆಂಡ್ಗೂ, ಯಾಕಂದರೆ ನನ್ನ ಫ್ರೆಂಡ್ ಹತ್ರ ನಾನು ಮಾತಾಡ್ತಾ ಇಲ್ಲ. ಯಾವುದೋ ಒಂದು ನಮ್ಮದೇ ಆದ ವೈಯಕ್ತಿಕ ವಿಚಾರ ಇದೆ, ನಾವು ಮಾತಾಡ್ಕೊತ ಇಲ್ಲ. ಇವತ್ತು ಕಿತ್ತಾಡ್ತೀವಿ, ನಾವು ನಾಳೆ ಒಂದಾಗ್ತೀವಿ. ಅದು ಅಮ್ಮನ ಮಡಿಲು ಲೈವ್ ಸಜೆಷನ್ ಯಾರು ಮಾಡಿದ್ದು ಅಂತಲೂ ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದಲ್ಲೇ ಇರ್ಬೋದು. ನಾನು ಹೆಸ್ರು ಹೇಳಕ್ಕೆ ಹೋಗಲ್ಲ. ಹೆಸ್ರು ಹೇಳಿದ್ರೆ ಅದು ಫೈರ್ ಬ್ರ್ಯಾಂಡೇ ಅದು. ಯಾಕಂದರೆ ಆ ಲೈವ್ ಯಾರು ನಡೆಸ್ತಾ ಇರ್ತಾರೆ, ಯಾರು ಸಜೆಷನ್ ಮಾಡಿದ್ದು RCB ಮನುನ ಅಂತ ಅವರು ಗೊತ್ತಿರ್ತದೆ. ಸರಿನಾ?
ನೀವು ಅದನ್ನು ಬಿಟ್ಬಿಟ್ಟು ನನ್ನ ವಿಚಾರವಾಗಿ ಕಮೆಂಟ್ ಮಾಡೋದು. ನಾನು ಯಾವುದೋ ಇದರಲ್ಲಿ ನಂದು ಯಾವುದೋ ಒಂದು ಟೆನ್ಷನಲ್ಲಿ ನನ್ನ ಫ್ಯಾಮಿಲಿ ಟೆನ್ಷನಲ್ಲಿ ನಾನು ಡಿಸಪಾಯಿಂಟ್ ಆಗಿದ್ದರೆ ನೀವು ಮಾಡೋ ಕೆಲಸಕ್ಕೆ ನನ್ನ ಫ್ರೆಂಡು ನನಗೆ ಕಾಲ್ ಮಾಡಿಬಿಟ್ಟು ಕೇಳೋದು, ಆಮೇಲೆ ಏನಂತ ಇದು ಅಂತ. ನಾನು ಯಾರು ಏನು ಎತ್ತ ಅಂದರೆ ಅವರು ಯಾವುದೋ ನಂದು ಹಳೆಯ ವೈಯಕ್ತಿಕ ವಿಚಾರಗಳಲ್ಲಿ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡು ಇದು ಮಾಡೋದು. ಅದೇಂತಕ್ಕೆ ಬೇಕು? ನಮ್ಮಿಬ್ಬರು ನಾವು ಕಿತ್ತಾಡಿದ್ವಿ, ನಮ್ಮ ಜಗಳಾಡಿರೋದು ಅಡ್ವಾಂಟೇಜ್ ತಗೊಂಡು ಹೋಗ್ಬಿಟ್ಟು ನೀವು ಅಲ್ಲೇನು ಮಾಡ್ತಾಯಿದ್ದೀರಾ? ಅಮ್ಮನಹಳ್ಳಿ ಆಶ್ರಮದಲ್ಲಿ ಏನು ನಿಮ್ಮೊಬ್ರಿಗೆ ಅಲ್ಲಿ ಫ್ರೆಂಡ್ ಇರೋದು, ನನಗೇನು ಇಲ್ವಾ? ನನಗೆ ಫಾಲೋವರ್ಸ್ ಇಲ್ವಾ ಅದರಲ್ಲಿ? ನನಗೂ ಫಾಲೋವರ್ಸ್ ಇದ್ದಾರೆ, ನನಗೂ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ನನಗೆ ಖುದ್ದಾಗಿ ನನ್ನ ಫ್ರೆಂಡೇ ಹೇಳಿದ್ದು, ನೀನು ಯಾಕೆ ಬಂದು ಬೇರೆ ಇದು ನೀನು ಬೇರೆ ಐಡಿಲಿ ಬಂದ್ಬಿಟ್ಟು ಯಾಕೆ ಕಮೆಂಟ್ ಮಾಡ್ತಾ ಇದೀಯಾ, ಅವ್ರು ಯಾಕೆ ನಿನಗೆ ಬೈತಾವ್ರೆ ಅಂತ ನನಗೆ ಡೈರೆಕ್ಟಾಗಿ ಕೇಳಿದ್ರು. ಲೈವ್ ಓನರ್ ನನಗೆ ಯಾಕ್ರಿ ಬೈತಾರೆ? ನೀವುಗಳು ಮಾಡೋ ಇದಕ್ಕೆ ನಾನು ನಾಳೆ ದಿನ ಒರಿಜಿನಲ್ ಐಡಿಲಿ ಹೋದ್ರು ನಿಂದು ಎಷ್ಟಪ್ಪ ಐಡಿ ಅಂತ ನನ್ನೇ ಕೇಳ್ತಾರೆ. ನೀವು ಮಾಡೋ ಕಂತ್ರಿ ಕೆಲಸಗಳಿಗೆ ನಾನೇನಿಲ್ಲ ನನಗೆ ಯಾಕಂದರೆ ಆ ಲೈವ್ದು ನೋಟಿಫಿಕೇಷನ್ ಬಂದಿಲ್ಲ, ಏನೋ ಸರ್ವರ್ ಪ್ರಾಬ್ಲಮ್ ಅನಿಸುತ್ತೆ ನನಗೆ. ಇನ್ನೊಂದು ಹೆಂಗೆ ಗೊತ್ತಾ, ಆ ಲೈವ್ ನೋಟಿಫಿಕೇಷನ್ ಏನಾರ ಬಂತು ಅಂದರೆ ನಾನು ಬಂದರೆ ನೇರವಾಗಿ ಹೇಳ್ತೀನಿ, ಅಲ್ಲಿ ಕಮೆಂಟ್ ಹಾಕಿದ್ರೆ ಅಲ್ಲೇ ನಾನು ನೇರವಾಗಿ ಹೇಳ್ತೀನಿ. ಈಗ ಕೆಲವು 2 ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ನಿಮ್ಮ ಕೆಲಸ ಏನೈತೆ ನೀವು ನೋಡ್ಕೊಳ್ಳಿ. ಆಶ್ರಮದ ಬಗ್ಗೆ ನನಗೆ ಗೌರವ ಐತೆ. ಯಾವುದೇ ಆಶ್ರಮ ಇದ್ರೂ ನನಗೆ ವೃದ್ಧಾಶ್ರಮ ಆಗಲಿ, ಅನಾಥಾಶ್ರಮ ಆಗಲಿ, ಜ್ಞಾನಜ್ಯೋತಿ ಆಶ್ರಮ ಆಗಲಿ, ಎಲ್ಲ ಆಶ್ರಮದ ಬಗ್ಗೆ ಗೌರವ ಐತೆ. ಅದನ್ನು ಬಿಟ್ಬಿಟ್ಟು ನಿಮ್ಮ ಇದಕ್ಕೆ ನಾನೇನಾರ ನಿಮ್ಮ ಬಂಧು ಬಳಗನ ನನ್ನ ವಿಚಾರದಲ್ಲಿ ಏನಾರ ಹೋಗಿ ಮಾತಾಡೋಕ್ಕೆ ರೀ, ನನಗೂ ಹೆಣ್ಮಗುಗೂ ಆಗಲ್ಲ ಅಂದರೆ ನಮ್ಮದೇ ಆದ ಯಾವುದೋ ಕೆಲವು ವೈಯಕ್ತಿಕ ವಿಚಾರದಲ್ಲಿ ನಾವು ಕಿತ್ತಾಡಿದ್ದೀವಿ. ಅದನ್ನು ಅಡ್ವಾಂಟೇಜ್ ಮಾಡೋದು ಬೇಕಾಗಿಲ್ಲ. ನಾವು ಕಿತ್ತಾಡ್ತೀವಿ, ನಾವು ಪರ್ಸ್ನಲಾಗಿ ನಾಳೆ ಒಂದಾಗ್ತೀವಿ. ಅದನ್ನೇ ನೀವು ಅಡ್ವಾಂಟೇಜ್ ತೊಗೊಂಡ್ರೆ ಹೆಂಗೆ ಅಂತ ಗೊತ್ತಿಲ್ಲ. ಈಗ ನಾನ್ಯಾಕಂದರೆ ಇದನ್ನು ನಾನು ಟ್ಯಾಗ್ ಮಾಡ್ತಾ ಇರೋದು ಅಂದರೆ, ಯಾರೇ ಆಗಿರಲಿ ನಾಳೆ ದಿನ ಫೇಕ್ ಐಡಿಲಿ ಬಂದು ಆಶ್ರಮ ಲೈವ್ ಟ್ಯಾಗ್ ಮಾಡ್ತು ಅಂದರೆ ನಾನು ರಿಪೋರ್ಟಿಂಗ್ ನಂದೇನಲ್ಲ, ನಾನು ಏನು ದೊಡ್ಡ ವಿಚಾರ ಅಲ್ಲ. ಸೈಬರ್ ಕ್ರೈಮ್ಗೆ ಹೋಗ್ಬಿಟ್ಟು ನಾನು ರಿಪೋರ್ಟಿಂಗ್ ಮಾಡಿ ಅದು ವಿಡಿಯೋ ಫೋಟೋಸ್ ನಾನು ತಗೋತೀನಿ ಮಾಡೋದು. ಬಟ್ ಏನಂದರೆ ಇದು ಮತ್ತೆ ರಿಪೀಟ್ ಆಗಬಾರ್ದು. ಇದು ರಿಪೀಟ್ ಆಯಿತು ನಿಮ್ಮ ಫೇಸ್ಬುಕ್ ಇರಲ್ಲ, ಇನ್ಸ್ಟಾಗ್ರಾಮ್ ಇರಲ್ಲ, ಯೂಟ್ಯೂಬ್ ಇರಲ್ಲ, ಟ್ವಿಟ್ಟರ್ ಎನಿ ಒಂದು ಅಕೌಂಟ್ ಯಾವ್ಯಾವ್ದು ಯೂಸ್ ಮಾಡ್ತೀರಾ ಅಷ್ಟು ಸಸ್ಪೆಂಡ್ ಮಾಡಿಸ್ತೀನಿ. ಯಾಕಂದರೆ ನಾನು ಸುಮ್ಮನೆ ಇದು ಬಂದಿಲ್ಲಪ್ಪ, ಏರ್ಟೆಲಲ್ಲಿ ಮ್ಯಾನೇಜಿಂಗ್ ಪೋರ್ಟಲಲ್ಲಿ ನಾನು ವರ್ಕ್ ಮಾಡಿ ಬಂದಿರೋದು. ಸೈಬರಲ್ಲಿ ಯಾವ ಥರ ಇರುತ್ತೆ, ನಿಮ್ದು ಯಾವ ಥರ ಇರುತ್ತೆ, ನಿಮ್ಮ ಅಕೌಂಟ್ ಯಾವುದು, ಜಿಮೇಲ್ ಐ ಡಿದು ಏನಿರುತ್ತೆ ಅಂತ ಗೊತ್ತು. ಇಂಟೆಲ್ ಆಫೀಸ್ದು ಇಂಟೆಲಿಜೆನ್ಸ್ ರಿಪೋರ್ಟೇ ನಾನು ತೊಗೊಂಡಿರ್ತೀನಿ. ನಾನು ಒಂದು ಜಾಗಕ್ಕೆ ಹೋದರೆ ನನ್ನ ಸಪೋರ್ಟಿಂಗ್ ಯಾವ ಥರ ಇರುತ್ತೆ ಅಂದರೆ, ನಾನು ನನ್ನ ಫ್ರೆಂಡು ಯಾವ ಥರ ಅಂದರೆ ಒಬ್ರಿಗೊಬ್ರು ಬಿಟ್ಕೊಡ್ತಿರ್ಲಿಲ್ಲ. ನಿಮ್ಮದೇ ಆದ ಯಾವುದೋ ಒಂದು ಫೇಕ್ ಐಡಿಲಿ ಹೋಗ್ಬಿಟ್ಟು, ಮತ್ತು ನನ್ನ ಫ್ರೆಂಡು ರಾಣಿ ಅಕ್ಕ ಬಂದ್ರೂ ಅಷ್ಟೇ ಆ ಲೈವಲ್ಲಿ ನೀವೇ ಯಾರೋ ಫೇಕ್ ಐ ಡಿ ಮಾಡಿಕೊಂಡು ನಮ್ಮ ಅಕ್ಕ ಐಡಿಲಿ ಏನೋ ಕಮೆಂಟ್ ಹಾಕಿದೆ, ನೀವು ಬೇರೆ ಲೈವ್ಗೆ ಹೋಗಿ ಮಾತಾಡಿರೋದಕ್ಕೆ ನಮ್ಮ ಅಕ್ಕನ್ನು ಐಡ್ ಮಾಡವ್ರೆ ಆ ಲೈವಲ್ಲಿ, ನನ್ನೂ ಐಡ್ ಮಾಡವ್ರೆ. ಮನು RCB ಅನ್ನೋದು ಏನಿಲ್ಲ, ಇವತ್ತು ನೋಟಿಫಿಕೇಷನ್ ಇಲ್ಲ, ಏನಿಲ್ಲ. ನೀವುಗಳು ಮಾಡೋ ಕಂತ್ರಿ ಕಚಡ ಕೆಲಸದಿಂದ ನಮಗೆ ಆಶ್ರಮ ಲೈವಲ್ಲಿ ಕರೆಕ್ಟಾಗಿ ರೆಸ್ಪಾನ್ಸ್ ಬಂದಿಲ್ಲ. ಅದಕ್ಕೆ ಇವತ್ತು ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಶಶಿಕಲಾ ಮೇಡಮ್ ಕ್ಷಮೆ ಇರಲಿ. ಯಾರೋ ಕಿಡಿಗೆ ಹಿಡಿಗಳು ನನ್ನ ಹೆಸ್ರನ್ನ ಯೂಸ್ ಮಾಡ್ಕೊಂಡು ಮಾಡಿರೋದಕ್ಕೆ, ಮತ್ತು ನನ್ನ ಫ್ರೆಂಡ್ಗೂ ನನಗೂ ಜಗಳ ತಂದಿಕ್ಕಿರೋದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಜೈ ಕರ್ನಾಟಕ, ಮತ್ತು ಜೈ ಡಿ ಬಾಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರಿದ್ದೀರಾ ನಮ್ಮ ಪಕ್ಕ ಡಿ ಬಾಸ್ ಅಭಿಮಾನಿ ಇರೋದೇನೈತೆ ನೇರವಾಗಿ ಹೇಳ್ತೀನಿ. ಅದು ಅಮ್ಮನ ಮಡಿಲು ಆಶ್ರಮ, ಅವ್ರಿಗೂ ಶಶಿಕಲಾ ಮೇಡಮ್ ಬಗ್ಗೆ ಗೌರವ ಐತೆ. ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಸಮೃದ್ಧಿ ಕೊಟ್ಟು ಎಲ್ಲ ದೇವ್ರ ಮಕ್ಕಳುಗಳನ್ನ ಕಾಪಾಡುವಂಥ ಶಕ್ತಿ ಕೊಡಲಿ. ಕೆಲವರು ಏನು ದಾನಿಗಳಿದ್ದೀರ ಆದಷ್ಟು ಆ ಆಶ್ರಮಕ್ಕೆ, ಅಮ್ಮನ ಮಡಿಲು ಆಶ್ರಮಕ್ಕೆ ಸಹಾಯ ಮಾಡಿ, ಅಷ್ಟೇ ನಾವು ಕೇಳ್ಕೊಳ್ಳೋದು.